ಇಸ್ವಿ ಎಲ್ಲ ಇರ್ತದೆ, ಮತ್ತು ಆ್ಯಕ್ಸ್ ಅದೇ ಹೆಚ್ಚಾಗಿ ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲಿಗೆ ಬಂದಮೇಲೆ ನನಗೆ ಹೆಚ್ಚಾಗಿ ಅಂದರೆ ಏನು ಅದರ ವರ್ಕ್ ಏನಿರ್ತದೆ ಅಂತ ಇಲ್ಲಿಗೆ ಬಂದಮೇಲೆ ಕ್ಲಾರಿಟಿ ಬಂತು. ಆಮೇಲೆ ಅದೇ ಫಸ್ಟ್ ನಾನು ಲಾಸ್ಟ್ ಒಂದು 3 ಬ್ಯಾಚ್ ಮುಂಚೆನೇ ಜಾಯ್ನ್ ಆಗೋಳು, ಏನೋ ಬೇರೆ ರೀಸನಿಂದಾಗಿ ಜಾಯ್ನ್ ಆಗಲಿಕ್ಕೆ ಆಗಲಿಲ್ಲ. ಇಲ್ಲಿ ಬಂದಮೇಲೆ ಅಂದರೆ ನಾನು ತುಂಬ ಕಲ್ತ್ಕೊಂಡೆ. ಫಸ್ಟ್ ನನಗೆ ಏನಿಷ್ಟ ಅಂದರೆ ನನಗೆ ಇಂಟರ್ವ್ಯೂ ಕರೆಕ್ಟ್ ಹೇಗೆ ಫೇಸ್ ಮಾಡಬೇಕು ಅಂತ ಇಲ್ಲಿ ಬಂದಮೇಲೆ ಕಾನ್ಫಿಡೆನ್ಸ್ ಬಂದಿದ್ದು. ಅದೇ ನಾನು ಸ್ಟ್ರೆಸ್ ಇಂಟರ್ವ್ಯೂ ಮಾಡಿದ ಮೇಲೆ ನನ್ನ ಅವತ್ತು ಫುಲ್ ಅಪ್ಸೆಟ್ ಆಗಿದೆ. ನನಗೆ ನನ್ನ ಹಸ್ಬೆಂಡ್ ಹತ್ರ ಕೂಗಿದ್ದೇನೆ ಕೂಡ, ಇಷ್ಟು ಕಷ್ಟ ಆಗಿದ್ರೆ ಇಂಟರ್ವ್ಯೂ ನನಗೆ ಆಗೋದೇ ಇಲ್ಲ ಅಂತ. ಆಮೇಲೆ ನನಗೆ ಎಲ್ಲಿ ಫಸ್ಟ್ ಇಂಟರ್ವ್ಯೂ ಫೇಸ್ ಮಾಡಿದರೆ ಸರ್ ಹೇಳಿದರು, ಅಂದರೆ ನಾವು ಇಂಟರ್ವ್ಯೂವರ್ ಅಂತ ತಗೊಳ್ಬಾರ್ದು, ಅವರನ್ನು ಹೇಗೆ ಟ್ರೀಟ್ ಮಾಡಬೇಕು ಅಂತ. ಅಲ್ಲಿಂದ ಮೇಲೆ ನನಗೆ ಫುಲ್ ಕಾನ್ಫಿಡೆನ್ಸ್. ಇವಾಗ ನನಗೆ ಎಷ್ಟು ಇಂಟರ್ವ್ಯೂ ಫೇಸ್ ಮಾಡಿದ್ರು ಸಹ ನನಗೆ ಏನು ಅನ್ನಿಸೋದಿಲ್ಲ, ಇದಿಲ್ಲಾದರೆ ನೆಕ್ಸ್ಟ್ ಇನ್ನೊಂದು ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಅದು ನನಗೆ ತುಂಬ, ಅದು ನನ್ನ ಮೇಯ್ನ್ ಕಲ್ತ್ಕೊಂಡೆ ಇಲ್ಲಿಂದ. ಹೆಚ್ಚಾರಿದ್ದು ಸರ್, ಮತ್ತು ಸರ್ ಯಾರಿಗೂ ಪಾರ್ಶಾಲಿಟಿ ಮಾಡೋದಿಲ್ಲ. ಇವನ್ ನಾವು ಫಸ್ಟ್ ಲೆವೆಲಿಗೆ ಜಾಯ್ನ್ ಆಗಿರೋದು ಇಷ್ಟೇ ಅಂತ ಅವ್ರು ಯಾವುದಕ್ಕೂ ರಿಸ್ಟ್ರಿಕ್ಟ್ ಮಾಡೋದಿಲ್ಲ. ಎಲ್ರಿಗೂ ಏನು ನಾಲೆಜ್ ಇರ್ತದೆ ಅದನ್ನು ಫುಲ್ ಶೇರ್ ಮಾಡ್ತಾರೆ. ಅಂದರೆ ನಾವು ಯಾಕೆ ಜಾಯ್ನ್ ಆಗಿದ್ದು ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಫಸ್ಟ್ ಲೆವೆಲಿಗೆ ಜಾಯ್ನ್ ಆಗಿದ್ರು, ಸೊ ನಾವು ಹಾಗೆ ಜಾಯ್ನ್ ಆದೆ. ಇಲ್ಲಿ ಬಂದಮೇಲೆ ಫುಲ್ ಸರ್ ಎಲ್ಲನೂ ಏನು ನಮಗೆ ಹೆಚ್ಚಾರಿಗೆ ಏನು ಕಲಿಸ್ಬೇಕು ಅದನ್ನು ಬಿಟ್ಟು ಯಾರು ಹೇಳ್ಕೊಡೋದಿಲ್ಲ. ಈ ಥರ ಅಂದರೆ ನಾವು ಇವಾಗ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಏನೋ PG ತನಕ ಸಹ ಯಾರು ಈ ಥರ ಗೈಡ್ ನಮಗೆ ಸಿಗಲಿಲ್ಲ ಅಂತ ನನಗೆ ಅನ್ನಿಸ್ತದೆ. ಮತ್ತು ಇಂಗ್ಲೀಷ್ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಇಂಗ್ಲೀಷ್ ಇಸ್ ಇಂಪಾರ್ಟೆಂಟ್ ಯಾವಾಗ ಅಂದರೆ ನಮಗೆ ಒಂದು ಪ್ರೊಫೆಷನಲ್ ಲೆವೆಲಿಗೆ ಬೇರೆಯವ್ರಿಗೆ ಹೇಗೆ ಯಾವ ಪ್ರೊಫೆಷನ್ ಇರ್ತಾರೆ ಅವ್ರ ಹತ್ರ ಮಾತಾಡಲಿಕ್ಕೆ ಮಾತ್ರ ಇಂಗ್ಲೀಷ್ ಇಂಪಾರ್ಟೆಂಟ್. ಮತ್ತು ನಮ್ಮ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಯಾವ ಕೆಲಸವನ್ನು ಯಾವ ಸ್ಕಿಲ್ಲಿಂದ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆಮೇಲೆ ಸರ್ ಬಗ್ಗೆ ಹೇಳಬೇಕಂದ್ರೆ ನನಗೆ ಅದೇ ಪರ್ಸ್ನಲ್ ವಿಷಯಕ್ಕೂ ತುಂಬ ಸಪೋರ್ಟ್ ಮಾಡ್ತಾರೆ. ಯಾರಿಗೆ ಏನು ಪ್ರಾಬ್ಲಮ್ ಇದ್ದರೂ ನನಗೆ ಏನಾದರೂ ನನಗೆ ಒಂದು ಪ್ರಾಬ್ಲಮ್ ಇದ್ದರೆ ಸರ್ ಹತ್ರ ಹೇಳಿದಾಗ ಸಾಲ್ವ್ ಆಗುತ್ತೆ ಅಂತ ಇವಾಗ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ. ಆಮೇಲೆ ಬೇರೆ ನನಗೆ ಹೀಗೆಲ್ಲ ಬಂದು ನನಗೆ ಅಭ್ಯಾಸನೇ ಇಲ್ಲ, ನಾನು ಮನೆಯಿಂದಲೇ ಹೋಗ್ತಿದ್ದೆ. ಇವಾಗ ಇಲ್ಲಿಗೆ ಬಂದು ನಾನು ತುಂಬ ಕಲಿತೆ. ಅಂದರೆ ಒಂದು ಮೆಟ್ರೋದಲ್ಲಿ ಹೋಗಲಿಕ್ಕೆ ಕಲಿತೆ. ಆಮೇಲೆ ಮನೆ ಬಿಟ್ಟು PG ಹೇಗೆ ಅಡ್ಜಸ್ಟ್ ಆಗಬೇಕಂತ ಕಲಿತೆ. ಆಮೇಲೆ ಅದೇ ಆ್ಯಪೆಲ್ಲ ಆ್ಯಪೆಲ್ಲ ಹೇಗೆ ಯೂಸ್ ಮಾಡಬೇಕು. ನಮ್ಮದು ಇವರಲ್ಲೆಲ್ಲ ಏನು ಇಷ್ಟು ಯೂಸ್ ಮಾಡೋದಿಲ್ಲ. ನಾವು ಏನು ಕೆಲಸ ಇರ್ತದೆ ಅಷ್ಟು ಮಾತ್ರ ಮಾಡ್ತೀವಿ. ಇಲ್ಲಿ ಬಂದರೆ ತುಂಬ ಚೇಂಜಸ್ ಆಗಿದೆ ಅಂತ ನನಗೆ ಫೀಲ್ ಆಗ್ತಿದೆ. ಮತ್ತು ಬೇರೆ ಬೇರೆ ನಮ್ಮದು ಏರಿಯಾದಲ್ಲಿ ನಮ್ಮ ಜನರೊಟ್ಟಿಗೆ ಮಾತ್ರ ಮಿಂಗಲ್ ಆಗಿ ಗೊತ್ತಿರೋದು. ಇಲ್ಲಿ ಆಲ್ಮೋಸ್ಟು ಬೇರೆ ಬೇರೆ ಕಡೆಯವರನ್ನು ಮೀಟ್ ಆಗಿ ಅದು ಸಹ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಈ 1 ಮಂತಲ್ಲಿ ನನಗೆ ತುಂಬ ಕಲ್ತಿದ್ದೇನೆ. ಅಂದರೆ ಇಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ತುಂಬ ಖುಷಿ ಆಯಿತು. ಅಂದರೆ ಎಲ್ಲರೂ ನಾವು ಫಸ್ಟ್ ಕೆಲವರ ಬಗ್ಗೆ ಏನೋ ಒಪಿನಿಯನ್ ಇಟ್ಕೊಳ್ತೇವೆ, ಅದು ಬೇರೆ ಇನ್ನೊಂದು ಥರ ಚೇಂಜ್ ಆಗುತ್ತೆ. ಎಲ್ಲರ ಬಗ್ಗೆ ಇವಾಗ ಒಂದು ಥಾಟ್ ಫಸ್ಟ್ ಏನಿತ್ತು ಇವಾಗ ಫುಲ್ ಚೇಂಜ್ ಆಗಿದೆ. ಎಲ್ಲರೊಟ್ಟಿಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು.